7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ತನಿಖೆಯನ್ನ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನಡೆಸಲಾಗ್ತಾ ಇದೆ. ಪೊಲೀಸರು ಈಗ ಮಹತ್ವವಾಗಿ ಗಮನಿಸ್ತಾ ಇರೋದು ಈ ಹಿಂದೆ ಯಾರಾದ್ರೂ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾದಂತವರು ಇದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಈ ಹಿಂದೆ ನಿಮ್ಗೆ ನೆನಪಿರಬಹುದು, ಮಂಗಳೂರಲ್ಲಿ ಒಂದು ದರೋಡೆ ನಡೆದಿತ್ತು. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ದರೋಡೆ ನಡೆದಿದೆ. ಎರಡೂ ಪ್ರಕರಣದ ಸುತ್ತ ಹಲವು ಸಾಮ್ಯತೆಗಳು ಎದ್ದು ಕಾಣ್ತಾ ಇದೆ. ಜನವರಿ 2025 ಜನವರಿ 3ನೇ ತಾರೀಕು ನಡೆದಿರುವಂತಹ ಘಟನೆ ಮಂಗಳೂರಲ್ಲಿ, ಅದಕ್ಕೂ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಘಟನೆಗೂ ಈ ದರೋಡೆಗೂ ಸಾಮ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು 30 ಲಕ್ಷ ರೂಪಾಯಿ ದರೋಡೆ ಮಾಡ್ಕೊಂಡು ಹೊರಟೋದ್ರು. ಸಿಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ದರೋಡೆ ಆಯ್ತು, ರಾಬರಿ ಆಯ್ತು. ಅದ್ ಘಟನೆ ನಿಮ್ಗೆ ನೆನಪಿರಬಹುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡರಲ್ಲೂ ಸಾಮ್ಯತೆ ಇರೋದ್ರಿಂದ ಪೊಲೀಸರು ಆ ರೀತಿಯಲ್ಲೂ ಕೂಡ ಆ ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಮಂಗಳೂರಿನಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು, ಬೆಂಗಳೂರಿನಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು. ಅಲ್ಲೂ ಕೂಡ ಇದೇ ರೀತಿಯ ಪಕ್ಕಾ ಪ್ರಾಪರ್ ಪ್ಲಾನಿಂಗ್, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ದರೋಡೆಯನ್ನ ನಡೆಸಿದ್ರು. ಮಂಗಳೂರಿನಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಅನ್ನ ಈ ದರೋಡೆಕೋರರು ಬಳಸಿದ್ರು. ಬೆಂಗಳೂರಲ್ಲೂ ಕೂಡ ಈ ದರೋಡೆ ಏನ್ ನಡೀತು, ಅಲ್ಲೂ ಕೂಡ ಬಳಕೆ ಆಗಿರೋದು ನಕಲಿ ನಂಬರ್ ಪ್ಲೇಟ್. ಮಂಗಳೂರಲ್ಲೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಹ ಬೋರ್ಡ್ ಅನ್ನ ಬಳಕೆ ಮಾಡಿದ್ರು, ಡೌಟ್ ಬರಬಾರದು ಅನ್ನೋ ಕಾರಣಕ್ಕಾಗಿ. ಇಲ್ಲೂ ಕೂಡ ನಡೆದಿರೋದು ಅದೇ ರೀತಿಯ ವಿಚಾರ. ಹಾಗಾಗಿ ಸಾಮ್ಯತೆಗಳು ಬಹಳ ಇದೆ. ಮಂಗಳೂರಲ್ಲೂ ಕೂಡ ಯಾವುದೇ ರೀತಿಯ ಹಲ್ಲೆ ಆಗ್ಲಿ ಅಥವಾ ಗಲಾಟೆಗಳಾಗ್ಲಿ ನಡೆದೇ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಯಾವುದೇ ಗಲಾಟೆಗಳಾಗ್ಲಿಲ್ಲ, ಹಲ್ಲೆ ಮಾಡಿಲ್ಲ, ಯಾರಿಗೂ ಕರೆ ಮಾಡಬಾರದು ಅಂತ ಎಚ್ಚರಿಕೆಯನ್ನ ಕೂಡ ವಹಿಸಿದ್ರು. ಇಲ್ಲೂ ಅದೇ ರೀತಿಯಾಗಿದೆ. ಹಾಗಾಗಿ ಬಹಳ ಸಾಮ್ಯತೆಗಳಿರೋದ್ರಿಂದ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ದರೋಡೆ ಸಂದರ್ಭದಲ್ಲಿ ಯಾರಿಗೂ ಕಾಲ್ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಬರ್ಸ್ ಪ್ಲಾನ್ ಮಾಡ್ಕೊಂಡಿದ್ರು. ದರೋಡೆ ಮಾಡಿದ ಮನೆಯವರನ್ನ ತಮ್ಮ ಗಾಡಿಗೆ ಹತ್ತಿಸಿದ್ರು. ಮಂಗಳೂರಲ್ಲಿ ಇಲ್ಲೂ ಕೂಡ ಈ ಗಾಡಿಯಿಂದ ಹೊರಗಿಳಿಸಿ ಸಿಬ್ಬಂದಿಯನ್ನ ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಸಾಮ್ಯತೆ ಇರೋದ್ರಿಂದ ಈ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಗಮನಿಸ್ತಾ ಇದ್ದೀವಿ ಒಂದಷ್ಟು ಬೇರೆ ಬೇರೆ ಆಂಗಲ್ಗಳಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇದ್ದಂಥವರು ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನುವಂಥ ವಿಚಾರ. ಮಂಗಳೂರಲ್ಲಿ ಒಂದು ಪ್ರಕರಣ ನಡೀತು, ಅದಕ್ಕೂ ಇದಕ್ಕೂ ಬಹಳ ಸಾಮ್ಯತೆ ಇರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆಂಗಲ್ ಅಲ್ಲಿ ಈಗ ತನಿಖೆ ನಡೀತಾ ಇದೆ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು? ಅಶ್ವಿನಿ, ಬೆಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು, ಈ ಹಿಂದಿನ ನಡೆದಂತಹ ಪ್ರಕರಣದಲ್ಲಿ ಭಾಗಿಯಾದವರ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ನಡೆದಂತಹ ಒಂದಿಷ್ಟು ರಾಬರಿ ಪ್ರಕರಣದ ಸಿಮಿಲಾರಿಟಿಯನ್ನು ಕೂಡ ನೋಡ್ತಾ ಇದ್ದಾರೆ. 2025 ಜನವರಿ 3ರಂದು ಮಂಗಳೂರಿನ ನಾರ್ಷಾದಲ್ಲಿ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾರ್ಷಾ ಮೈದಾನದಲ್ಲಿ ಸಿಂಗಾರಿ ಬೀಡಿ ಮಾಲೀಕ ಸುಲೇಮಾನ್ ಅವರ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ರಾಬರ್ಸ್ ಹೋಗಿರ್ತಾರೆ. ಆ ಒಂದು ಪ್ರಕರಣ ನೋಡ್ತಾ ಹೋದ ಸಂದರ್ಭದಲ್ಲಿ ಎರಡು ಪ್ರಕರಣಗಳು ತುಂಬಾ ಸಿಮಿಲಾರಿಟಿ ಕಾಣ್ತಾ ಇದೆ. ಒಂದು, ಅಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿ ಮಾಡಿದ್ದಾರೆ, ಇಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎರಡು ಸಿಮಿಲಾರಿಟಿ ಅಂದ್ರೆ ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಅವರು ಅಲ್ಲಿ ಐಡಿ ಕಾರ್ಡ್ ತೋರಿಸ್ತಾರೆ, ಇಲ್ಲೂ ಕೂಡ ಐಡಿ ಕಾರ್ಡ್ ತೋರಿಸ್ತಾರೆ. ಮತ್ತೆ ಅಲ್ಲಿಂದ ರಾಬರಿ ಮಾಡಿದಂತಹ ನಂತರ ಕೂಡ ಅವರು ತೆಗೆದುಕೊಂಡ ಏನು ಪ್ಲಾನ್ ಆಫ್ ಆಕ್ಷನ್ ಏನಿದೆ, ಇಲ್ಲೂ ಕೂಡ ಸೇಮ್ ವರ್ಕೌಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಅವರು ತಮ್ಮ ವಾಹನಕ್ಕೆ, ಅಂದ್ರೆ ಸುಲೇಮಾನ್ ಅವರ ಮನೆಯಲ್ಲಿ ರಾಬರಿ ಮಾಡಿದಂತಹ ನಂತರದಲ್ಲಿ ತಮ್ಮ ಮನೆಯವರನ್ನು ಅದೇ ಯಾರು ರಾಬರ್ಸ್ ತಮ್ಮ ವಾಹನಕ್ಕೆ ಹತ್ತಿಸ್ತಾರೆ, ಇಲ್ಲೂ ಕೂಡ ಸೇಮ್ ಸಿಎಂಎಸ್ ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅಂದ್ರೆ ಮನೆಯಿಂದ ಹೊರಗಡೆ ಬಂದಂತ ಸ್ವಲ್ಪ ದೂರ ಬಂದಂತ ನಂತರದಲ್ಲಿ ಮನೆಯ ಮಾಲೀಕನ ಮಗನನ್ನು ತಮ್ಮ ವಾಹನದಿಂದ ಇಳಿಸಿ ನೀವು ಸ್ವಂತ ವಾಹನದಲ್ಲಿ ನಮ್ಮ ವಾಹನವನ್ನು ಫಾಲೋ ಮಾಡುವಂತಾರೆ. ಇಲ್ಲೂ ಕೂಡ ಸಿಎಂಎಸ್ ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿ ಜೆಪಿ ನಗರದಿಂದ ಅಶೋಕ ಪಿಲ್ಲರ್ ಇಂದ ಡೈರಿ ಸರ್ಕಲ್ ತನಕ ಕರ್ಕೊಂಡು ಹೋಗಿ ಅಲ್ಲಿ ಅರ್ಧ ದಾರಿಯಲ್ಲಿ ಬಿಟ್ಟು ಜೂಟ್ ಹಾಕ್ತಾರೆ. ಇಲ್ಲೂ ಕೂಡ ಸೇಮ್ ಸಿಮಿಲಾರಿಟಿ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಎರಡೂ ಪ್ರಕರಣದಲ್ಲಿ ಹಲವು ಸಾಮ್ಯತೆ ಇದೆ. ಅಂದ್ರೆ ರಾಬರ್ಸ್ ಅವರು ಮನೆಗೆ ಎಂಟ್ರಿ ಆಗುವುದರಿಂದ ಹಿಡಿದು ಇದು ಅಂದ್ರೆ ಮಂಗಳೂರು ಪ್ರಕರಣದಲ್ಲಿ ರಾಬರ್ಸ್ ಅವರು ಮನೆಗೆ ಎಂಟ್ರಿ ಆದಾಗಿನಿಂದ ಎಸ್ಕೇಪ್ ಆಗೋ ತನಕ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರು, ಇಲ್ಲೂ ಕೂಡ ಜೆಪಿ ನಗರದಿಂದ ಫಾಲೋ ಮಾಡುವುದರಿಂದ ಹಿಡಿದು ಡೈರಿ ಸರ್ಕಲ್ ಇಂದ ಹಣ ಸಮೇತ ಜೂಟ್ ಆಗುವ ತನಕ ಪ್ರತಿಯೊಂದು ಮೂವ್ಮೆಂಟ್ ನೋಡಿದಂತ ಸಂದರ್ಭದಲ್ಲಿ ಎರಡು ಪ್ರಕರಣದಲ್ಲಿ ಸಾಮ್ಯತೆ ಕಾಣುವುದರಿಂದ ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ,
ರೈಟ್ ಸತಾರ್ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ತನಿಖೆಯನ್ನು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನಡೆಸಲಾಗ್ತಾ ಇದೆ. ಪೊಲೀಸರು ಈಗ ಮಹತ್ವವಾಗಿ ಗಮನಿಸ್ತಾ ಇರೋದು ಈ ಹಿಂದೆ ಯಾರಾದ್ರೂ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾದಂತವರು ಇದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಈ ಹಿಂದೆ ನಿಮ್ಗೆ ನೆನಪಿರಬಹುದು, ಮಂಗಳೂರಲ್ಲಿ ಒಂದು ದರೋಡೆ ನಡೆದಿತ್ತು. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ದರೋಡೆ ನಡೆದಿದೆ. ಎರಡೂ ಪ್ರಕರಣದ ಸುತ್ತ ಹಲವು ಸಾಮ್ಯತೆಗಳು ಎದ್ದು ಕಾಣ್ತಾ ಇದೆ. ಜನವರಿ 2025 ಜನವರಿ 3ನೇ ತಾರೀಕು ನಡೆದಿರುವಂತಹ ಘಟನೆ ಮಂಗಳೂರಲ್ಲಿ, ಅದಕ್ಕೂ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಘಟನೆಗೂ ಈ ದರೋಡೆಗೂ ಸಾಮ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಒಂದು 30 ಲಕ್ಷ ರೂಪಾಯಿ ದರೋಡೆ ಮಾಡ್ಕೊಂಡು ಹೊರಟೋದ್ರು. ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ದರೋಡೆ ಆಯ್ತು, ರಾಬರಿ ಆಯ್ತು. ಅದ್ ಘಟನೆ ನಿಮ್ಗೆ ನೆನಪಿರಬಹುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡರಲ್ಲೂ ಸಾಮ್ಯತೆ ಇರೋದ್ರಿಂದ ಪೊಲೀಸರು ಆ ರೀತಿಯಲ್ಲೂ ಕೂಡ ಆ ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಮಂಗಳೂರಿನಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು, ಬೆಂಗಳೂರಿನಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು. ಅಲ್ಲೂ ಕೂಡ ಇದೇ ರೀತಿಯ ಪಕ್ಕಾ ಪ್ರಾಪರ್ ಪ್ಲಾನಿಂಗ್, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ದರೋಡೆಯನ್ನ ನಡೆಸಿದ್ರು. ಮಂಗಳೂರಿನಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಅನ್ನ ಈ ದರೋಡೆಕೋರರು ಬಳಸಿದ್ರು. ಬೆಂಗಳೂರಲ್ಲೂ ಕೂಡ ಈ ದರೋಡೆ ಏನ್ ನಡೀತು ಅಲ್ಲೂ ಕೂಡ ಬಳಕೆ ಆಗಿರೋದು ನಕಲಿ ನಂಬರ್ ಪ್ಲೇಟ್. ಮಂಗಳೂರಲ್ಲೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಬೋರ್ಡ್ ಅನ್ನ ಬಳಕೆ ಮಾಡಿದ್ರು, ಡೌಟ್ ಬರಬಾರದು ಅನ್ನೋ ಕಾರಣಕ್ಕಾಗಿ. ಇಲ್ಲೂ ಕೂಡ ನಡೆದಿರೋದು ಅದೇ ರೀತಿಯ ವಿಚಾರ. ಹಾಗಾಗಿ ಸಾಮ್ಯತೆಗಳು ಬಹಳ ಇದೆ. ಮಂಗಳೂರಲ್ಲೂ ಕೂಡ ಯಾವುದೇ ರೀತಿಯ ಹಲ್ಲೆ ಆಗ್ಲಿ ಅಥವಾ ಗಲಾಟೆಗಳಾಗ್ಲಿ ನಡೆದೇ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಯಾವುದೇ ಗಲಾಟೆಗಳಾಗ್ಲಿಲ್ಲ, ಹಲ್ಲೆ ಮಾಡಿಲ್ಲ, ಯಾರಿಗೂ ಕರೆ ಮಾಡಬಾರದು ಅಂತ ಎಚ್ಚರಿಕೆಯನ್ನ ಕೂಡ ವಹಿಸಿದ್ರು. ಇಲ್ಲೂ ಅದೇ ರೀತಿಯಾಗಿದೆ. ಹಾಗಾಗಿ ಬಹಳ ಸಾಮ್ಯತೆಗಳಿರೋದ್ರಿಂದ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ದರೋಡೆ ಸಂದರ್ಭದಲ್ಲಿ ಯಾರಿಗೂ ಕಾಲ್ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಬರ್ಸ್ ಪ್ಲಾನ್ ಮಾಡ್ಕೊಂಡಿದ್ರು. ದರೋಡೆ ಮಾಡಿದ ಮನೆಯವರನ್ನ ತಮ್ಮ ಗಾಡಿಗೆ ಹತ್ತಿಸಿದ್ರು. ಮಂಗಳೂರಲ್ಲಿ ಇಲ್ಲೂ ಕೂಡ ಈ ಗಾಡಿಯಿಂದ ಹೊರಗಿಳಿಸಿ ಸಿಬ್ಬಂದಿಯನ್ನ ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಸಾಮ್ಯತೆ ಇರೋದ್ರಿಂದ ಈ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಗಮನಿಸ್ತಾ ಇದ್ದೀವಿ ಒಂದಷ್ಟು ಬೇರೆ ಬೇರೆ ಆಂಗಲ್ಗಳಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇದ್ದಂಥವರು ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನುವಂತ ವಿಚಾರ. ಮಂಗಳೂರಲ್ಲಿ ಒಂದು ಪ್ರಕರಣ ನಡೀತು, ಅದಕ್ಕೂ ಇದಕ್ಕೂ ಬಹಳ ಸಾಮ್ಯತೆ ಇರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಂಗಲ್ ಅಲ್ಲಿ ಈಗ ತನಿಖೆ ನಡೀತಾ ಇದೆ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು? ಅಶ್ವಿನಿ, ಬೆಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು, ಈ ಹಿಂದಿನ ನಡೆದಂತಹ ಪ್ರಕರಣದಲ್ಲಿ ಭಾಗಿಯಾದವರ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ನಡೆದಂತಹ ಒಂದಿಷ್ಟು ರಾಬರಿ ಪ್ರಕರಣದ ಸಿಮಿಲಾರಿಟಿಯನ್ನು ಕೂಡ ನೋಡ್ತಾ ಇದ್ದಾರೆ. 2025 ಜನವರಿ 3ರಂದು ಮಂಗಳೂರಿನ ನಾರ್ಷಾದಲ್ಲಿ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾರ್ಷಾ ಮೈದಾನದಲ್ಲಿ ಸಿಂಗಾರಿ ಬೀಡಿ ಮಾಲೀಕ ಸುಲೇಮಾನ್ ಅವರ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ರಾಬರ್ಸ್ ಹೋಗಿರ್ತಾರೆ. ಆ ಒಂದು ಪ್ರಕರಣ ನೋಡ್ತಾ ಹೋದ ಸಂದರ್ಭದಲ್ಲಿ ಎರಡು ಪ್ರಕರಣಕ್ಕೂ ತುಂಬಾ ಸಿಮಿಲಾರಿಟಿ ಕಾಣ್ತಾ ಇದೆ. ಒಂದು, ಅಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿ ಮಾಡಿದರೆ, ಇಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎರಡು ಸಿಮಿಲಾರಿಟಿ ಅಂದ್ರೆ ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಅವರು ಅಲ್ಲಿ ಐಡಿ ಕಾರ್ಡ್ ತೋರಿಸ್ತಾರೆ, ಇಲ್ಲೂ ಕೂಡ ಐಡಿ ಕಾರ್ಡ್ ತೋರಿಸ್ತಾರೆ. ಮತ್ತೆ ಅಲ್ಲಿಂದ ರಾಬರಿ ಮಾಡಿದಂತಹ ನಂತರ ಕೂಡ ಅವರು ತೆಗೆದುಕೊಂಡ ಏನು ಪ್ಲಾನ್ ಆಫ್ ಆಕ್ಷನ್ ಏನಿದೆ, ಇಲ್ಲೂ ಕೂಡ ಸೇಮ್ ವರ್ಕೌಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಅವರು ತಮ್ಮ ವಾಹನಕ್ಕೆ, ಅಂದ್ರೆ ಸುಲೇಮಾನ್ ಅವರ ಮನೆಯಲ್ಲಿ ರಾಬರಿ ಮಾಡಿದಂತಹ ನಂತರದಲ್ಲಿ ತಮ್ಮ ಮನೆಯವರನ್ನು ಅದೇ ಯಾರು ರಾಬರ್ಸ್ ತಮ್ಮ ವಾಹನಕ್ಕೆ ಹತ್ತಿಸ್ತಾರೆ, ಇಲ್ಲೂ ಕೂಡ ಸೇಮ್ ಸಿಎಂಎಸ್ ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅಂದ್ರೆ ಮನೆಯಿಂದ ಹೊರಗಡೆ ಬಂದಂತ ಸ್ವಲ್ಪ ದೂರ ಬಂದಂತ ನಂತರದಲ್ಲಿ ಮನೆ ಮಾಲೀಕನ ಮಗನನ್ನು ತಮ್ಮ ವಾಹನದಿಂದ ಇಳಿಸಿ ನೀವು ಸ್ವಂತ ವಾಹನದಲ್ಲಿ ನಮ್ಮ ವಾಹನವನ್ನು ಫಾಲೋ ಮಾಡುವಂತಾರೆ. ಇಲ್ಲೂ ಕೂಡ ಸಿಎಂಎಸ್ ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿ ಜೆಪಿ ನಗರದಿಂದ ಅಶೋಕ ಪಿಲ್ಲರ್ ಇಂದ ಡೈರಿ ಸರ್ಕಲ್ ತನಕ ಕರ್ಕೊಂಡು ಹೋಗಿ ಅಲ್ಲಿ ಅರ್ಧ ದಾರಿಯಲ್ಲಿ ಬಿಟ್ಟು ಜೂಟ್ ಹಾಕ್ತಾರೆ. ಇಲ್ಲೂ ಕೂಡ ಸೇಮ್ ಸಿಮಿಲಾರಿಟಿ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಎರಡೂ ಪ್ರಕರಣದಲ್ಲಿ ಹಲವು ಸಾಮ್ಯತೆ ಇದೆ. ಅಂದ್ರೆ ರಾಬರ್ಸ್ ಅವರು ಮನೆಗೆ ಎಂಟ್ರಿ
ಎಂಟ್ರಿ ಆಗುವುದರಿಂದ ಹಿಡಿದು ಇದು ಅಂದ್ರೆ ಮಂಗಳೂರು ಪ್ರಕರಣದಲ್ಲಿ ರಾಬರ್ಟ್ಸ್ ಅವರ ಮನೆಗೆ ಎಂಟ್ರಿ ಆದಾಗಿನಿಂದ ಎಸ್ಕೇಪ್ ಆಗೋ ತನಕ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರು, ಇಲ್ಲೂ ಕೂಡ ಜೆಪಿ ನಗರದಿಂದ ಫಾಲೋ ಮಾಡುವುದರಿಂದ ಹಿಡಿದು ಡೈರಿ ಸರ್ಕಲ್ ಇಂದ ಹಣ ಸಮೇತ ಜೂಟ್ ಆಗುವ ತನಕ ಪ್ರತಿಯೊಂದು ಮೂವ್ಮೆಂಟ್ ನೋಡಿದಂತ ಸಂದರ್ಭದಲ್ಲಿ ಎರಡು ಪ್ರಕರಣದಲ್ಲಿ ಸಾಮ್ಯತೆ ಕಾಣುವುದರಿಂದ ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಎರಡು